ಹಲೋ ಸ್ನೇಹಿತರೆ, ನಮಸ್ಕಾರ. ಸ್ಪರ್ಧಾ ತೇಜ ಧಾರವಾಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನನ್ನ ಹೆಸರು ರಮೇಶ್ ಶಮ್ಮವಿ. ನಾವು ಈಗಾಗಲೇ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅರ್ಥಶಾಸ್ತ್ರದ ಕುರಿತಾಗಿ 2 ಕ್ಲಾಸ್ಗಳನ್ನ ಮಾಡ್ತಾ ಹೋಗಿದ್ವಿ. ತಾವೆಲ್ಲರೂ ಆ ಒಂದು ಕ್ಲಾಸ್ಗಳನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಬಂದಿದ್ರ. ಅದೇ ರೀತಿಯಾಗಿ ತುಂಬಾ ಜನ ಈ ಒಂದು ಎಕಾನಮಿ ಸಿರೀಸ್ ಅನ್ನ ಹಾಗೆ ಕಂಟಿನ್ಯೂ ಮಾಡಿ ಅಂತ ಕೇಳ್ತಾ ಇದ್ರ. ಸೊ ಹಾಗಾಗಿ ನಾವು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇವತ್ತಿನಿಂದ ಈ ಒಂದು ಎಕಾನಮಿ ಹೊಸ ಸಿರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಪ್ರತಿ ವಾರ 1 ಅಥವಾ 2 ವಿಡಿಯೋಗಳನ್ನ ನಾವಿಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ಇದು ಈ ಒಂದು ಹೊಸ ಎಕಾನಮಿ ಸಿರೀಸ್ ನ ಒಂದು ಮೊದಲ ಒಂದು ಕ್ಲಾಸ್ ಆಗಿರುತ್ತೆ. ಈ ಒಂದು ಕ್ಲಾಸ್ ಅಲ್ಲಿ ನಾನು ಮುಖ್ಯವಾಗಿ ಈ ಒಂದು ಅಂಶಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಇಂಟ್ರೊಡಕ್ಷನ್ ಆಫ್ ಎಕಾನಮಿ. ಯಾವುದೇ ಒಂದು ನೆಕ್ಸ್ಟ್ ಬರ್ತಕ್ಕಂತ ಒಂದು ವಿಡಿಯೋ ಕ್ಲಾಸ್ಗಳನ್ನ ನೀವು ಕೇಳಬೇಕಾದ್ರೆ ಮುಂಚಿತವಾಗಿ ಈ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಅನ್ನ ತಪ್ಪದೇ ವೀಕ್ಷಣೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಕ್ಲಾಸ್ ಪ್ರತಿ ಮುಂದೆ ಬರ್ತಕ್ಕಂಥ ಎಲ್ಲಾ ಒಂದು ಕ್ಲಾಸ್ಗಳಿಗೆ ಒಂದು ಇಂಟರ್ಲಿಂಕ್ ಆಗಿರುತ್ತೆ. ಸೊ ಹಾಗಾಗಿ ತಪ್ಪದೇ ಈ ಒಂದು ವಿಡಿಯೋ ಕ್ಲಾಸ್ ಅನ್ನ ಎಲ್ಲರೂ ನೋಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ನೋಡಿ, ಎಕಾನಮಿ ಅಂದ್ರೆ ಏನು, ಅದರ ಒಂದು ಪರಿಕಲ್ಪನೆ ಬಗ್ಗೆ ನೋಡ್ತಾ ಹೋಗೋಣ. ಮತ್ತು ಅರ್ಥಶಾಸ್ತ್ರ ಒಳಗೊಂಡಿರ್ತಕ್ಕಂಥ ಇತರ ಶಾಖೆಗಳು, ಬ್ರಾಂಚಸ್ ಆಫ್ ಎಕಾನಮಿ ಬಗ್ಗೆ ನೋಡ್ತಾ ಹೋಗೋಣ. ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಏನು, ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ಏನು, ಅವುಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಅರ್ಥವ್ಯವಸ್ಥೆಯ ಭಾಗವಾಗಿರ್ತಕ್ಕಂಥ ನಾವು ಯಾವುದೇ ಒಂದು ಅರ್ಥವ್ಯವಸ್ಥೆ ಅಥವಾ ಇಂಡಿಯನ್ ಎಕಾನಮಿ ಎನ್ನುವಂಥದ್ದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಅರ್ಥಶಾಸ್ತ್ರ ಅನ್ನುವಂಥದ್ದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಸರ್ಕ್ಯುಲರ್ ಫ್ಲೋ ಆಫ್ ಮನಿ, ಅಥವಾ ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ಹಣದ ಒಂದು ಅರಿಯುವಿಕೆ ಅನ್ನುವಂಥದ್ದು ಇಲ್ಲದೆ ಹೋದಾಗ ಅಲ್ಲಿ ಯಾವುದೇ ಒಂದು ಆರ್ಥಿಕ ಚಟುವಟಿಕೆಗಳು ನಡೆಯಲು ಅಸಾಧ್ಯ. ಸೊ ಹಾಗಾಗಿ ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಈ ಒಂದು ಹಣ ಅಥವಾ ಮನಿ ಅನ್ನುವಂಥದ್ದು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸುತ್ತೆ, ಅಥವಾ ಹಣದ ವೃತ್ತಾಕಾರದ ಹರಿಯುವಿಕೆ ಅನ್ನುವಂಥದ್ದು ಯಾವ ರೀತಿಯಾಗಿರುತ್ತೆ, ಸೊ ಅದ್ರ ಬಗ್ಗೆ ಸಹ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ವಾಟ್ ಈಸ್ ಎಕನಾಮಿ, ನಾವಿಲ್ಲಿ ಎಕಾನಮಿ ಎನ್ನುವಂತ ಒಂದು ಪರಿಕಲ್ಪನೆ ಯಾವ ರೀತಿಯಾಗಿ ಉಟ್ಕೊಳ್ತು, ಅದರ ಒಂದು ಪದದ ಉಗಮ ಯಾವ ರೀತಿಯಾಗಿ ಆಯ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಅರ್ಥಶಾಸ್ತ್ರ ಅನ್ನುವಂತ ಒಂದು ಪದ ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಎಂಬ 2 ಪದಗಳಿಂದ ಬಂದಿರುವಂಥದ್ದು. ಗ್ರೀಕ್ ಭಾಷೆಯಲ್ಲಿ ಓಕೋಸ್ ಎಂದರೆ ಗೃಹ ಎಂದರ್ಥ ಮತ್ತು ನೋಮೋಸ್ ಎಂದರೆ ನಿರ್ವಹಣೆ ಅಥವಾ ಮ್ಯಾನೇಜ್ಮೆಂಟ್ ಎಂಬ ಒಂದು ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಸೊ ಆದ್ರೆ ಈ ಒಂದು ಅರ್ಥಶಾಸ್ತ್ರದ ಅಧ್ಯಯನ ಅನ್ನುವಂಥದ್ದು ಕೇವಲ ಗೃಹ ನಿರ್ವಹಣೆಗೆ ಸೀಮಿತವಾಗಿರದೆ ಇದು ಅದರದೇ ಆದ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ವ್ಯಾಪ್ತಿಯನ್ನ ಹೊಂದಿದೆ. ಸೊ ಹಾಗಾದ್ರೆ ಈ ಒಂದು ಪರಿಕಲ್ಪನೆ, ಅರ್ಥಶಾಸ್ತ್ರ ಅನ್ನುವಂತ ಒಂದು ಪರಿಕಲ್ಪನೆ ಯಾವ ರೀತಿಯಾಗಿ ಉಟ್ಕೊಳ್ತು ಅಂತ ನಾವು ಇಲ್ಲಿ ನೋಡ್ತಾ ಹೋದಾಗ, ನೋಡಿ 1776ರಲ್ಲಿ ಆಡಮ್ ಸ್ಮಿತ್ ರವರು ಈ ಒಂದು ಅರ್ಥಶಾಸ್ತ್ರ ಅನ್ನುವಂತ ಒಂದು ಪರಿಕಲ್ಪನೆಯನ್ನ ಮೊಟ್ಟ ಮೊದಲ ಬಾರಿಗೆ ನೀಡ್ತಾ ಹೋಗ್ತಾರೆ. ಇವರ ಒಂದು ಗ್ರಂಥ ಇದೆ. ಇವರ ಒಂದು ಪ್ರಮುಖ ಗ್ರಂಥ ಯಾವ್ದಪ್ಪ ಅಂತಂದ್ರೆ ರಾಷ್ಟ್ರಗಳ ಸಂಪತ್ತು ಅನ್ನುವಂಥದ್ದು. ಅದು ರಾಷ್ಟ್ರಗಳ ಸಂಪತ್ತು, ವೆಲ್ತ್ ಆಫ್ ನೇಷನ್ ಅಂತ ಹೇಳಿ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಇದನ್ನ ವೆಲ್ತ್ ಆಫ್ ನೇಷನ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಗ್ರಂಥದ ಮುಖಾಂತರ ಇವರು ಅರ್ಥಶಾಸ್ತ್ರದ ಕುರಿತಾಗಿ ಒಂದು ವ್ಯಾಖ್ಯಾನವನ್ನು ನೀಡ್ತಾ ಹೋಗ್ತಾರೆ. ಇವರ ಪ್ರಕಾರ ಅರ್ಥಶಾಸ್ತ್ರ ಅನ್ನುವಂಥದ್ದು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವಂತ ಒಂದು ವಿಜ್ಞಾನವಾಗಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಆಡಮ್ ಸ್ಮಿತ್ ರವರು ಅರ್ಥಶಾಸ್ತ್ರವನ್ನ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಒಂದು ವಿಜ್ಞಾನ ಅಂತೇಳಿ ಹೇಳ್ತಾ ಹೋಗ್ತಾರೆ. ಇವರನ್ನು ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಸಹ ಕರಿತಾ ಹೋಗ್ತೀವಿ ಅನ್ನುವಂಥದ್ದು. ಸೊ ಆಡಮ್ ಸ್ಮಿತ್ ರವರ ನಂತರ ಈ ಒಂದು ಅರ್ಥಶಾಸ್ತ್ರದ ಕುರಿತಾಗಿ ಹಲವು ಅರ್ಥಶಾಸ್ತ್ರಜ್ಞರು ಅವರದೇ ಆದಂತ ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅಂತವರುಗಳಲ್ಲಿ ಪ್ರಮುಖರಾಗಿರ್ತಕ್ಕಂಥ ಲಿಯೋನೆಲ್ ರಾಬಿನ್ಸ್ ರವರು ಅವರ ತಮ್ಮ ಒಂದು ಗ್ರಂಥವಾಗಿರ್ತಕ್ಕಂಥ ವಿಜ್ಞಾನದ ಸ್ವರೂಪ ಮತ್ತು ಮಹತ್ವ ಎನ್ನುವಂತ ಒಂದು ಗ್ರಂಥದ ಮುಖಾಂತರ ಅವರು ಅರ್ಥಶಾಸ್ತ್ರದ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ನೋಡಿ, ಅವರ ಪ್ರಕಾರ ಅರ್ಥಶಾಸ್ತ್ರ ಅನ್ನುವಂಥದ್ದು ಅಪರಿಮಿತವಾದಂತ ಬಯಕೆಗಳು, ಕೊರತೆಯಿಂದ ಕೂಡಿರುವ ಸಂಪನ್ಮೂಲಗಳು ಮತ್ತು ಬಹು ಆಯ್ಕೆಗೆ ಲಭ್ಯವಿರ್ತಕ್ಕಂಥ ಸಂಪನ್ಮೂಲಗಳ ಬಗ್ಗೆ ಮಾನವನ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಸೊ ಹಾಗಾದ್ರೆ ಲಿಯೋನೆಲ್ ರಾಬಿನ್ಸ್ ರವರ ಒಂದು ವ್ಯಾಖ್ಯಾನವನ್ನ ನಾವಿಲ್ಲಿ ಒಂದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಆ ಒಂದು ಚಿತ್ರಣದ ಮುಖಾಂತರ ಅದನ್ನ ಇನ್ನೂ ಒಂದು ಸರಳ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಅನ್ನುವಂಥದ್ದು. ನೋಡಿ, ಇಲ್ಲಿ ಈ 3 ಪಾಯಿಂಟ್ಸ್ ಗಳನ್ನ ನೆನಪಲ್ಲಿ ಇಟ್ಕೊಳ್ತಾ ಹೋಗಿ. ಅನ್ಲಿಮಿಟೆಡ್ ವಾಂಟ್ಸ್ ಅಥವಾ ಅಪರಿಮಿತ ಬಯಕೆಗಳು, ಲಿಮಿಟೆಡ್ ರಿಸೋರ್ಸಸ್ ಅಂದ್ರೆ ಕೊರತೆಯಿಂದ ಕೂಡಿರ್ತಕ್ಕಂಥ ಸಂಪನ್ಮೂಲಗಳು.
ಕೊರತೆಯಿಂದ ಕೂಡಿದ ಸಂಪನ್ಮೂಲ. ಮತ್ತು ಇಲ್ಲಿ ನೋಡಿ, ಈ ಒಂದು ಗುಡ್ಸ್ ಗಳನ್ನು ನಾವು ಎರಡು ರೀತಿಯಾಗಿ, ಸರಕು ಮತ್ತು ಸೇವೆಗಳನ್ನ ಎರಡು ರೀತಿಯಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಇದನ್ನ ಬಹು ಆಯ್ಕೆಗೆ ಲಭ್ಯವಿರತಕ್ಕಂಥ ಒಂದು ಸಂಪನ್ಮೂಲಗಳಂತೇಳಿ ಜಸ್ಟ್ ಅಜೂಮ್ ಮಾಡ್ಕೊಳ್ತಾ ಹೋಗಿ. ನೋಡಿ, ಇಲ್ಲಿ ಒಂದು ಯಾವುದೋ ಒಂದು ಫ್ಯಾಮಿಲಿ ಇದೆ. ಆ ಒಂದು ಫ್ಯಾಮಿಲಿಯಲ್ಲಿ 3 ಜನ ಸದಸ್ಯರಿದ್ದಾರೆ. ಆ ಒಂದು ಫ್ಯಾಮಿಲಿಗೆ ಬರ್ತಕ್ಕಂಥ ಒಂದು ತಿಂಗಳ ವರಮಾನ ಏನಿದೆ 15,000 ಆಗಿದೆ. ಈ ಒಂದು ಫ್ಯಾಮಿಲಿಗೆ ಇರ್ತಕ್ಕಂಥ ತಿಂಗಳ ಒಂದು ಖರ್ಚು ವೆಚ್ಚಗಳಿಗೆ ಕಂಪೇರ್ ಮಾಡಿದ್ರೆ ಇವರಿಗೆ ಬರ್ತಕ್ಕಂಥ ಈ ಒಂದು ವರಮಾನ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಲಿಮಿಟೆಡ್ ರಿಸೋರ್ಸಸ್ ಅಂತ ಕರಿತೀವಿ, ಕೊರತೆಯಿಂದ ಕೂಡಿರ್ತಕ್ಕಂಥ ಸಂಪನ್ಮೂಲ. ಸೊ ಹಾಗಾದ್ರೆ ಈ ಫ್ಯಾಮಿಲಿಗೆ ಇರ್ತಕ್ಕಂಥ ಅಪರಿಮಿತವಾದಂತಹ ಒಂದು ಬಯಕೆಗಳೇನಿದೆ, ಸೊ ಅವುಗಳನ್ನ ಫಿಲ್ಫಿಲ್ ಮಾಡ್ಕೊಳ್ಳಲು ಇವರು ತೆಗೆದುಕೊಳ್ತಕ್ಕಂಥ ಒಂದು ನಿರ್ಧಾರಗಳೇನಿದೆ, ಇವರ ಒಂದು ಬಿಹೇವಿಯರ್ ಏನಿದೆ, ಸೊ ಅದನ್ನ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ನೋಡಿ, ಇಲ್ಲಿ ಈ ಒಂದು ಲಿಮಿಟೆಡ್ ರಿಸೋರ್ಸಸ್ ಅನ್ನು ಇಟ್ಕೊಂಡು ಇವರು ಅಪರಿಮಿತವಾದಂತ ಒಂದು ಬಯಕೆಗಳನ್ನ ಈಡೇರಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ಫ್ಯಾಮಿಲಿ ತಮ್ಮ ಒಂದು ನಾರ್ಮಲ್ ಲೈಫ್ ಅನ್ನ ಲೀಡ್ ಮಾಡಲು ಮುಖ್ಯವಾಗಿ ಏನ್ ಬೇಕಾಗುತ್ತೆ ನೋಡಿ, ಇಲ್ಲಿ ನಾವು ಅನ್ಲಿಮಿಟೆಡ್ ವಾಂಟ್ಸ್ ಅನ್ನ ಮುಖ್ಯವಾಗಿ 2 ಭಾಗಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಒಂದು ನೀಡ್ಸ್ ಅಂತೇಳಿ, ಇನ್ನೊಂದು ವಾಂಟ್ಸ್. ನೀಡ್ಸ್ ಅಂದ್ರೆ ಇಲ್ಲಿ ಅಗತ್ಯತೆಗಳು. ಸೊ ಇಲ್ಲಿ ಯಾವುದೇ ಒಂದು ಫ್ಯಾಮಿಲಿ ತಮ್ಮ ಒಂದು ನಾರ್ಮಲ್ ಲೈಫ್ ಅನ್ನ ಲೀಡ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಅವಶ್ಯಕ ವಸ್ತುಗಳೇನಿರುತ್ತೆ, ಇಮಿಡಿಯೇಟ್ ನೀಡ್ಸ್ ಏನಿರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೀಡ್ಸ್ ಅಂತ ಬಂದಾಗ ಇಲ್ಲಿ ಆಹಾರ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ವಾಸ ಮಾಡಲು ಬೇಕಾಗಿರ್ತಕ್ಕಂಥ ಮನೆ ಆಗಿರ್ಬೋದು, ಒಳ್ಳೆ ಶಿಕ್ಷಣ ಆಗಿರ್ಬೋದು, ಉಡುಗೆ ತೊಡುಗೆಗಳಾಗಿರ್ಬೋದು, ಮತ್ತು ಇತರ ಅವಶ್ಯಕ ಸರಕು ಸೇವೆಗಳೇನಿದೆ ಅಥವಾ ಅಸೆನ್ಷಿಯಲ್ ನೀಡ್ಸ್ ಅಂತೇಳಿ ಏನ್ ಕರಿತೀವಿ, ಮೂಲಭೂತ ಸೌಕರ್ಯಗಳು, ಅವುಗಳು ಬೇಕಾಗುತ್ತೆ. ಒಂದು ದಿನನಿತ್ಯದ ಒಂದು ಜೀವನವನ್ನು ನಡೆಸಬೇಕಾದ್ರೆ ಯಾವುದೇ ಒಂದು ಫ್ಯಾಮಿಲಿಗೆ ಅಥವಾ ಒಂದು ಕುಟುಂಬಕ್ಕೆ ಇವುಗಳು ಅವಶ್ಯಕವಾಗಿ ಬೇಕಾಗ್ತವೆ. ಸೊ ಹಾಗಾಗಿ ಇವರಿಗೆ ಲಭ್ಯವಿರತಕ್ಕಂಥ, ಇವರ ಬಳಿ ಲಭ್ಯವಿರತಕ್ಕಂಥ ಈ ಒಂದು ಕಡಿಮೆ ಪ್ರಮಾಣದ ಹಣವನ್ನ ಅವರು ಮೊದಲ ಬಾರಿಗೆ ಏನ್ ಮಾಡ್ತಾರೆ, ಈ ಒಂದು ಇವುಗಳ ಮೇಲೆ ಅದನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಅವರಿಗೆ ಒಂದು ಪ್ರಯಾರಿಟೀಸ್ ಏನಿದೆ ಅಂದ್ರೆ ಆದ್ಯತೆಗಳನ್ನ ಇಲ್ಲಿ ಇವರು ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ. ಅವರಿಗೆ ನೀಡ್ಸ್, ಇಮಿಡಿಯೇಟ್ ನೀಡ್ಸ್ ಏನೇನಿದೆ ಅವುಗಳ ಮೇಲೆ ಈ ಒಂದು ಹಣವನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದಾದ ನಂತರ ಈ ಒಂದು ಹಣದಲ್ಲಿ ಮಿಕ್ಕುಳಿದಿರ್ತಕ್ಕಂಥ ಒಂದು ಭಾಗವನ್ನು ಏನ್ ಮಾಡ್ತಾರೆ, ಅವರು ಶೋ ಮಾಡ್ತಾ ಹೋಗ್ತಾರೆ. ಮುಂದೆ ಫ್ಯೂಚರ್ ಅಲ್ಲಿ ಅವರಿಗೆ ಈ ಒಂದು ಸರಕುಗಳನ್ನ ಪರ್ಚೇಸ್ ಮಾಡ್ತಕ್ಕಂಥ ಕೆಪಾಸಿಟಿ ಬಂದಾಗ ಏನ್ ಮಾಡ್ತಾರೆ, ಅವರು ಇವುಗಳ ಮೇಲೆ ಅದನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಕಾರನ್ನು ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು, ಬೈಕನ್ನು ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು, ಮೂವಿಗಳನ್ನು ನೋಡುವಂಥದ್ದು, ಏರ್ ಕಂಡೀಷನರ್, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಈ ತರ ಹಲವು ಲಕ್ಸುರಿಯಸ್ ಗುಡ್ಸ್ ಏನಿದೆ ಅವುಗಳ ಮೇಲೆ ಆ ಒಂದು ಶೋ ಮಾಡಿರ್ತಕ್ಕಂಥ ಹಣವನ್ನು ಅವರು ಫ್ಯೂಚರ್ ಅಲ್ಲಿ ಪೇ ಮಾಡ್ತಾ ಹೋಗ್ತಾರೆ ಅಥವಾ ಎಕ್ಸ್ಪೆಂಡಿಚರ್ ಮಾಡ್ತಾ ಹೋಗ್ತಾರೆ. ಸೊ ಇದು ಒಬ್ಬ ಒಂದು ಲೈಫ್ ಅನ್ನ ಲೀಡ್ ಮಾಡಕ್ಕೆ ಅವರ ಬಳಿ ಇರತಕ್ಕಂಥ ಕೊರತೆಯಿಂದ ಕೂಡಿರ್ತಕ್ಕಂಥ ಸಂಪನ್ಮೂಲಗಳನ್ನ, ಅವರ ಅಪರಿಮಿತವಾದ ಬಯಕೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಒಂದು ಫ್ಯಾಮಿಲಿ ಅಥವಾ ಆ ಒಂದು ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಸದಸ್ಯರು ತಾವು ತೆಗೆದುಕೊಳ್ತಕ್ಕಂಥ ಒಂದು ನಿರ್ಧಾರಗಳೇನಿದೆ, ಒಂದು ಅಲೋಕೇಶನ್, ಹಂಚಿಕೆ ಮಾಡುವಂಥದ್ದು ಏನಿದೆ, ಅವರ ಒಂದು ಬಿಹೇವಿಯರ್ ಅನ್ನ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಏನಂತ ಕರಿತೀವಿ, ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಸೊ ಓಕೆ, ಅರ್ಥಶಾಸ್ತ್ರವನ್ನ ನಾವು ಅಧ್ಯಯನದ ದೃಷ್ಟಿಯಿಂದ ಆಧುನಿಕ ಅರ್ಥಶಾಸ್ತ್ರವನ್ನ ಮುಖ್ಯವಾಗಿ 2 ಶಾಖೆಗಳಾಗಿ ವಿಭಾಗಿಸ್ತಾ ಬಂದಿದ್ದೀವಿ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಅಥವಾ ಮೈಕ್ರೋ ಎಕನಾಮಿಕ್ಸ್ ಅಂತೇಳಿ ಕರಿತೀವಿ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ ಅಥವಾ ಮ್ಯಾಕ್ರೋ ಎಕನಾಮಿಕ್ಸ್ ಅಂತೇಳಿ. ರಾಗ್ನರ್ ಫ್ರಿಶ್ಚರ್ ಅವರು 1933ರಲ್ಲಿ ಈ ಒಂದು ಅರ್ಥಶಾಸ್ತ್ರದ ಶಾಖೆಗಳ ಕುರಿತಾಗಿ ಹೇಳ್ತಾ ಹೋಗ್ತಾರೆ. ಇವರು ಅರ್ಥಶಾಸ್ತ್ರದ ವಿಭಾಗಕ್ಕೆ ಮೊದಲ ಒಂದು ನೊಬೆಲ್ ಪ್ರಶಸ್ತಿಯ ವಿಜೇತರಾಗಿರ್ತಾರೆ. ಯಾರು? ರಾಗ್ನರ್ ಫ್ರಿಶ್ಚರ್ ಅವರು ಮೊದಲ ಒಂದು ನೊಬೆಲ್ ಪ್ರಶಸ್ತಿ ವಿಜೇತ. ಹಾಗಾದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ಮಧ್ಯೆ ಇರ್ತಕ್ಕಂಥ ಒಂದು ವ್ಯತ್ಯಾಸವನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಒಂದು ಮಾರುಕಟ್ಟೆಯಲ್ಲಿ ಲಭ್ಯವಿರತಕ್ಕಂಥ ಒಂದು ಉದ್ಯಮ, ಒಬ್ಬ ಉತ್ಪಾದಕ, ಒಬ್ಬ ಅನುಭೋಗಿ, ಒಂದು ಮಾರುಕಟ್ಟೆ ಅಥವಾ ಒಂದು ಪರ್ಟಿಕ್ಯುಲರ್ ಸರಕನ್ನ ಅಥವಾ ಒಂದು ಸರಕಿನ ಬೆಲೆಯನ್ನ ಒಳಗೊಂಡಂತೆ ಪ್ರತಿ ಘಟಕವನ್ನ ಕುರಿತು ಪ್ರತ್ಯೇಕವಾಗಿ ಅಧ್ಯಯನ ಮಾಡುವಂಥದ್ದು. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂತ ಬಂದಾಗ ಎಲ್ಲವನ್ನು ಒಟ್ಟುಗೂಡಿ ಒಂದೇ ಸಲ ಸ್ಟಡಿ ಮಾಡುವಂಥದ್ದು. ನೋಡಿ, ಇಲ್ಲಿ ಎಲ್ಲಾ ಉದ್ಯಮಗಳನ್ನು, ಎಲ್ಲಾ ಉತ್ಪಾದಕರನ್ನು, ಎಲ್ಲಾ ಅನುಭೋಗಿಯನ್ನು ಮತ್ತು ಸಮಗ್ರ ಮಾರುಕಟ್ಟೆಯನ್ನ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವಿಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಇದನ್ನ ಇನ್ನೂ ಒಂದು ಸಿಂಪ್ಲಿಫೈಡ್ ವೇಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಾದ್ರೆ, ನೋಡಿ, ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ಮಧ್ಯೆ ಇರ್ತಕ್ಕಂಥ ಒಂದು ವ್ಯತ್ಯಾಸವನ್ನ ನಾವಿಲ್ಲಿ ಒಂದು ಎಕ್ಸಾಂಪಲ್ ಅನ್ನ ನೋಡ್ತಾ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಯಾವುದೋ ಒಂದು ವಿಲೇಜ್ ಇದೆ ಅಂತ ಅನ್ಕೊಳ್ಳಿ. ಆ ಒಂದು ವಿಲೇಜ್ ಅಲ್ಲಿ 16 ಕುಟುಂಬಗಳಿವೆ. ಆ ಒಂದು ವಿಲೇಜ್ ಅಲ್ಲಿ 16 ಫ್ಯಾಮಿಲಿಗಳು, ಕುಟುಂಬಗಳು ವಾಸವಾಗಿದ್ದಾವೆ ಅಂತ ಅನ್ಕೊಳ್ಳಿ. ಇಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಒಂದು ಫ್ಯಾಮಿಲಿಯನ್ನ
ನಾವು ಎಕ್ಸಾಂಪಲ್ ಆಗಿ ತಗೊಂಡು ಒಂದು ಫ್ಯಾಮಿಲಿಯನ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಆ ಒಂದು ಫ್ಯಾಮಿಲಿಗೆ ಇರ್ತಕ್ಕಂಥ ಆದಾಯ ಏನು ಮತ್ತು ಆ ಫ್ಯಾಮಿಲಿಗೆ ಇರ್ತಕ್ಕಂಥ ಖರ್ಚು ವೆಚ್ಚಗಳು, ಅಥವಾ ಅವರ ಒಂದು ಬೇಡಿಕೆಗಳೇನಿದೆ, ಸೊ ಅವುಗಳ ಕುರಿತಾಗಿ ನಾವು ಪ್ರತ್ಯೇಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಧಾನಕ್ಕೆ ಏನಂತ ಕರಿತೀವಿ, ನಾವು ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಮ್ಯಾಕ್ರೋ ಎಕನಾಮಿಕ್ ಅಂತ ಬಂದಾಗ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಲಕ್ಷಣಗಳನ್ನು ಹೊಂದಿರುತ್ತೆ. ನೋಡಿ, ಇಲ್ಲಿ ನಾವು ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಪರ್ಟಿಕ್ಯುಲರ್ ಫ್ಯಾಮಿಲಿ ಅಥವಾ ಒಂದು ಕುಟುಂಬದ ಖರ್ಚು ವೆಚ್ಚಗಳು ಮತ್ತು ಅವರ ಆದಾಯಗಳನ್ನು ಕುರಿತು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಇಡೀ ವಿಲೇಜ್ ಅಲ್ಲಿ ಇರ್ತಕ್ಕಂಥ 10 ಕುಟುಂಬಗಳನ್ನು ಒಟ್ಟುಗೂಡಿಸಿ ಒಂದೇ ಬಾರಿ ಒಂದು ಸ್ಟಡಿ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಅವರ ಎಲ್ಲಾ ಒಂದು ಆದಾಯಗಳೇನಿದೆ, ಅವರ ಒಂದು ಬೇಡಿಕೆಗಳೇನಿದೆ, ಅವುಗಳನ್ನು ಕುರಿತು ಒಟ್ಟಾಗಿ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಮ್ಯಾಕ್ರೋ ಎಕನಾಮಿಕ್ ಅಂತೇಳಿ ಕರಿತೀವಿ. ಮ್ಯಾಕ್ರೋ ಎಕನಾಮಿಕ್ಸ್ ಅಂತೇಳಿ. ಸೊ ಇದು ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಗಳ ಮಧ್ಯೆ ಇರತಕ್ಕಂತ ಒಂದು ವ್ಯತ್ಯಾಸ. ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ನೋಟ್ ಮಾಡ್ತಾ ಹೋಗಿ, ಆಡಮ್ ಸ್ಮಿತ್ ರನ್ನ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತಾ ಹೋಗ್ತೀವಿ. ಆಡಮ್ ಸ್ಮಿತ್ ಅನ್ನ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಜೆ ಎಂ ಕೇನ್ಸ್ ಏನಿದ್ದಾರೆ, ಅವರನ್ನು ನಾವು ಮ್ಯಾಕ್ರೋ ಅಥವಾ ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತಾ ಹೋಗ್ತೀವಿ. ನೋಡಿ, ಇಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಚಿತ್ರಣವನ್ನು ಅಬ್ಸರ್ವ್ ಮಾಡ್ತಾ ಹೋಗಿ, ಇದನ್ನ ರಿವಿಷನ್ ಮಾಡ್ತಾ ಹೋಗಿ. ನೋಡಿ, ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಬಂದಾಗ ಇಲ್ಲಿ ಈ ಒಂದು ಚಿತ್ರ ತೋರಿಸುವಾಗೆ ಪ್ರತಿಯೊಂದನ್ನು ನಾವು ಪ್ರತ್ಯೇಕವಾಗಿ ಅಧ್ಯಯನ ಮಾಡ್ತಾ ಹೋಗ್ತಿದ್ವಿ. ಇಲ್ಲಿ ಒಬ್ಬ ಇಂಡಿವಿಜುವಲ್ ಪರ್ಸನ್ ಇದ್ದಾನೆ, ಅವನ ಒಂದು ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಏನಿದೆ ಅನ್ನೋದನ್ನ ಸ್ಟಡಿ ಮಾಡುವಂಥದ್ದು. ಇಲ್ಲಿ ಒಬ್ಬ ಉದ್ಯಮಿ ಇದ್ದಾನೆ, ಅವನ ಇನ್ಕಮ್ ಏನು, ಅವನ ಎಕ್ಸ್ಪೆಂಡಿಚರ್ ಏನು. ಇಲ್ಲೊಂದು ಫ್ಯಾಮಿಲಿ ಇದೆ, ಹೌಸ್ ಹೋಲ್ಡ್ ಇದೆ, ಅವರ ಒಂದು ವಾರ್ಷಿಕ ಆದಾಯ ಏನಿದೆ, ಅವರ ಒಂದು ಎಕ್ಸ್ಪೆಂಡಿಚರ್ಸ್ ಏನಿದೆ. ಮತ್ತು ಇಲ್ಲಿ ಒಂದು ಕಂಪನಿ ಇದೆ, ಈ ಒಂದು ಕಂಪನಿ ಉತ್ಪಾದನೆ ಮಾಡ್ತಕ್ಕಂಥ ಪ್ರಾಡಕ್ಟ್ಸ್ ಮತ್ತು ಅದರ ಒಂದು ಬೆಲೆಗಳ ಬಗ್ಗೆ, ಅಥವಾ ಆ ಒಂದು ಕಂಪನಿಯ ಎಕ್ಸ್ಪೆಂಡಿಚರ್ ಮತ್ತು ಅವರ ಒಂದು ಇನ್ಕಮ್ ಗಳ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಇಲ್ಲಿ ಒಂದೊಂದನ್ನು ನಾವಾಗಿ ಸಪರೇಟ್ ಆಗಿ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತಾ ಇದೀವಿ. ಈ ಒಂದು ಚಿತ್ರ ತೋರಿಸುವ ಹಾಗೆ ಇಲ್ಲಿ ನೋಡಿ, ಒಂದು ಇಡೀ ಹೋಲ್ ಕಂಟ್ರಿಯನ್ನ, ಆ ಒಂದು ಕಂಟ್ರಿಯಲ್ಲಿ ಇರ್ತಕ್ಕಂಥ ಸಮಗ್ರ ಮಾರುಕಟ್ಟೆಯನ್ನ, ಆ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸರಕುಗಳನ್ನ ಮತ್ತು ಆ ಒಂದು ಆ ಸರ್ಕಾರಕ್ಕೆ ಇರ್ತಕ್ಕಂಥ ಒಂದು ತೆರಿಗೆ ಮುಖಾಂತರ ಬರ್ತಕ್ಕಂಥ ಆದಾಯ ಏನಿದೆ, ಮತ್ತು ಆ ಸರ್ಕಾರ ಒಂದು ವರ್ಷದಲ್ಲಿ ಖರ್ಚು ಮಾಡ್ತಕ್ಕಂಥ ಖರ್ಚು ವೆಚ್ಚಗಳೇನಿದೆ, ಆ ಒಂದು ರಾಷ್ಟ್ರದ ಒಂದು GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನ್ ಕರಿತೀವಿ, ಒಟ್ಟು ದೇಶ ಉತ್ಪಾದನೆ ಏನಿದೆ, ಮತ್ತು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಥವಾ ಒಟ್ಟು ರಾಷ್ಟ್ರೀಯ ಉತ್ಪಾದನೆ ಏನಿದೆ, ಅವೆಲ್ಲವನ್ನ ಒಟ್ಟುಗೂಡಿಸಿ ಸ್ಟಡಿ ಮಾಡೋದಕ್ಕೆ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಂತೇಳಿ ಕರಿತೀವಿ. ಇದು ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಆಗಿರುತ್ತೆ. ಸೊ ಹಾಗಾದ್ರೆ ಅರ್ಥವ್ಯವಸ್ಥೆಯ ಭಾಗವಾಗಿರ್ತಕ್ಕಂಥ ನಾವು ಈ ಒಂದು ಅರ್ಥವ್ಯವಸ್ಥೆ ಅನ್ನುವಂಥದ್ದು ಅಥವಾ ಇಂಡಿಯನ್ ಎಕಾನಮಿ ಅನ್ನುವಂಥದ್ದು ಯಾವ ರೀತಿಯಾದಂತ ಒಂದು ಕೆಲಸವನ್ನ ಮಾಡುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದಾಗ, ಇಲ್ಲಿ ಬಹುಮುಖ್ಯವಾಗಿ ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ 3 ಮುಖ್ಯ ಪಾತ್ರಧಾರಿಗಳಿರ್ತಾರೆ. ಅವರನ್ನ ನಾವಿಲ್ಲಿ 3 ಎಕನಾಮಿಕ್ ಏಜೆಂಟ್ಸ್ ಅಂತೇಳಿ ಕರಿತೀವಿ. ಒಂದು ಫರ್ಮ್ ಅನ್ನುವಂಥದ್ದು ಅಥವಾ ಒಂದು ಕೈಗಾರಿಕೆ ಅನ್ನುವಂಥದ್ದು, ಇನ್ನೊಂದು ಸರ್ಕಾರ ಅನ್ನುವಂಥದ್ದು, ಅದಾದ ನಂತರ ಹೌಸ್ ಹೋಲ್ಡ್ ಅಥವಾ ಪಾಪ್ಯುಲೇಷನ್. ಸೊ ಈ 3 ಏನಾಗಿರುತ್ತೆ, ಆ ಒಂದು ಅರ್ಥವ್ಯವಸ್ಥೆಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪ್ರತಿಯೊಂದು ಅವರದೇ ಆದಂತ ಒಂದು ರೂಲ್ ಅನ್ನ ಪ್ಲೇ ಮಾಡ್ತಾ ಹೋಗ್ತಾರೆ. ನೋಡಿ, ಇಲ್ಲಿ ನಾವು ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಒಂದು 3 ಎಕನಾಮಿಕ್ ಏಜೆಂಟ್ಸ್ ಏನಿದೆ, ಅದರಲ್ಲಿ ಒಂದೊಂದಾಗಿ ಅವರ ಒಂದು ರೂಲ್ ಏನಿದೆ, ಒಂದು ಪಾತ್ರ ಏನಿದೆ, ಅವುಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಾವಿಲ್ಲಿ ಫರ್ಮ್ ಅನ್ನ ತಗೊಳ್ತಾ ಹೋಗೋಣ. ಇಲ್ಲಿ ಒಂದು ಸಂಸ್ಥೆ ಅಥವಾ ಒಂದು ಫ್ಯಾಕ್ಟರಿ ಅನ್ನುವಂಥದ್ದು ಒಂದು ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ. ನೋಡಿ, ಇಲ್ಲಿ ಒಂದು ಫರ್ಮ್ ಅಥವಾ ಒಂದು ಸಂಸ್ಥೆಯ ಉದ್ದೇಶ ಏನು, ಯಾವುದೇ ಒಂದು ಪ್ರಾಡಕ್ಟ್ ಗಳನ್ನ ಉತ್ಪಾದನೆ ಮಾಡುವಂಥದ್ದು ಮತ್ತು ಉತ್ಪಾದನೆ ಮಾಡಿದಂತ ಪ್ರಾಡಕ್ಟ್ ಗಳನ್ನ ಮಾರುಕಟ್ಟೆಗೆ ಪೂರೈಕೆ ಮಾಡುವಂಥದ್ದಾಗಿರುತ್ತೆ. ಸೊ ಇಲ್ಲಿ ನಾವಿಲ್ಲಿ ಈ ಒಂದು ಫರ್ಮ್ ಅಥವಾ ಒಂದು ಸಂಸ್ಥೆ ಅಥವಾ ಒಂದು ಫ್ಯಾಕ್ಟರಿಯ ಬಗ್ಗೆ ತಿಳಿದುಕೊಳ್ಳೋಕೆ ಮುಂಚಿತವಾಗಿ ನಾವಿಲ್ಲಿ ಉತ್ಪಾದನಾಂಗಗಳು ಅಥವಾ ಫ್ಯಾಕ್ಟರೀಸ್ ಆಫ್ ಪ್ರೊಡಕ್ಷನ್ ಅಂದ್ರೆ ಏನು ಅನ್ನುವುದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡ್ಬೇಕಾದ್ರೆ ಈ 4 ಅಂಗಗಳನ್ನ ನಾವಿಲ್ಲಿ ಬಳಸ್ಕೊಳ್ಬೇಕಾಗುತ್ತೆ. ಒಂದು, ಆ ಒಂದು ಫ್ಯಾಕ್ಟರಿ ಅಥವಾ ಯಾವ್ದಾದ್ರು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲು ಬೇಕಾಗಿರ್ತಕ್ಕಂಥ ಭೂಮಿ, ಲ್ಯಾಂಡ್ ಆಗಿರ್ಬೋದು, ಮತ್ತು ಆ ಒಂದು ಪ್ರಾಡಕ್ಟ್ ಅನ್ನು ಉತ್ಪಾದನೆ ಮಾಡಲು ಬೇಕಾಗಿರ್ತಕ್ಕಂಥ ಖರ್ಚು ವೆಚ್ಚಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಬಂಡವಾಳ ಆಗಿರ್ಬೋದು, ಮತ್ತು ಆ ಒಂದು ಫ್ಯಾಕ್ಟರಿಯಲ್ಲಿ ಆ ಒಂದು ಸರಕುಗಳನ್ನು ಉತ್ಪಾದನೆ ಮಾಡಲು ಬೇಕಾಗಿರ್ತಕ್ಕಂಥ ಮ್ಯಾನ್ ಫೋರ್ಸ್ ಅಥವಾ ಲೇಬರ್ಸ್, ಕಾರ್ಮಿಕರು, ಮತ್ತು ಇವೆಲ್ಲವನ್ನ ಈ 3 ಒಟ್ಟುಗೂಡಿಸಿ ಈ 3 ಕ್ರೋಢೀಕರಿಸಿ ವ್ಯವಸ್ಥಿತ ರೀತಿಯಲ್ಲಿ ಬಳಸಿಕೊಂಡು ಒಂದು ಉತ್ಪಾದನೆಯನ್ನ, ಒಂದು ಒಳ್ಳೆಯ ಒಂದು ಔಟ್ಪುಟ್ ಅನ್ನ ಕೊಡ್ತಕ್ಕಂಥ ಒಬ್ಬ ನಿರ್ವಾಹಕ ಅಥವಾ
ಆರ್ಗನೈಸೇಷನ್ ಅಂತ ಏನ್ ಕರಿತೀವಿ, ಸಂಘಟನಾಗಾರರೇನಂತ ಏನ್ ಕರಿತೀವಿ, ಅವರ ಒಂದು ಅವಶ್ಯಕತೆನೂ ಇಲ್ಲಿ ಬೇಕಾಗುತ್ತೆ. ನಾವು ಈ 4 ನಾವು ಉತ್ಪಾದನಾ ಅಂಗಗಳು ಅಥವಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಹಾಗಾದ್ರೆ ಒಂದು ಕಂಪನಿ ಅನ್ನುವಂಥದ್ದು, ರೋಲ್ ಆಫ್ ಎ ಫರ್ಮ್ ಅಥವಾ ಒಂದು ಕಂಪನಿ ಅಥವಾ ಒಂದು ಫ್ಯಾಕ್ಟರಿ ಅನ್ನುವಂಥದ್ದು ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂತ ಒಂದು ರೂಲ್ ಅನ್ನು ಪ್ಲೇ ಮಾಡುತ್ತೆ, ಒಂದು ಪಾತ್ರವನ್ನ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಒಂದು ಕಂಪನಿ ಅನ್ನುವಂಥದ್ದು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡ್ಬೇಕಾದ್ರೆ ಮುಂಚಿತವಾಗಿ ಏನ್ ಮಾಡುತ್ತೆ, ಒಂದು ಬಂಡವಾಳಗಳನ್ನ ಒಂದು ಕ್ರೋಢೀಕರಣ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಬಂಡವಾಳ ಅನ್ನುವಂಥದ್ದು 3 ರೀತಿಯಾಗಿ ಶೇಖರಣೆ ಮಾಡ್ತಾ ಹೋಗುತ್ತೆ. ಇಲ್ಲಿ ಒಂದು ಸೇವಿಂಗ್, ಈಗ ಆಲ್ರೆಡಿ ಈ ಒಂದು ಹಿಂದಿನ ಒಂದು ಆರ್ಥಿಕ ವರ್ಷದಲ್ಲಿ ಏನು ಒಂದು ಲಾಭವನ್ನು ಬಂದಿರುತ್ತೆ, ಆ ಒಂದು ಕಂಪನಿಗೆ ಒಂದು ಲಾಭವನ್ನು ಏನ್ ಪಡೆದಿರುತ್ತೆ, ಅದರಿಂದ ಸೇವ್ ಮಾಡಿರ್ತಕ್ಕಂಥ ಹಣದಿಂದ ಒಂದಿಷ್ಟು ಭಾಗವನ್ನ ಇಲ್ಲಿ ಕ್ಯಾಪಿಟಲ್ ಆಗಿ ತಗೊಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 10% ಈ ಒಂದು ಸೇವಿಂಗ್ ಇಂದ ಪಡಿತಾ ಹೋಗುತ್ತೆ. ಅದೇ ರೀತಿಯಾಗಿ ಇನ್ನುಳಿದಿರ್ತಕ್ಕಂಥ 40% ಹಣವನ್ನ ಏನ್ ಮಾಡುತ್ತೆ, ಅಲ್ಲಿರ್ತಕ್ಕಂಥ ಯಾವ್ದಾದ್ರು ಒಂದು ಬ್ಯಾಂಕ್ ಇಂದ ಅದನ್ನ ಲೋನ್ ರೂಪದಲ್ಲಿ ಪಡಿತಾ ಹೋಗುತ್ತೆ. ಇನ್ನು ಉಳಿದಂತ 50% ಕ್ಯಾಪಿಟಲ್ ಅನ್ನ ಅಥವಾ ಬಂಡವಾಳನ್ನ ಅಲ್ಲಿ ಆ ಒಂದು ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಲೇವಾದೇವಿಗಾರರು ಏನಿರ್ತಾರೆ ಅಥವಾ ಹೂಡಿಕೆದಾರರು ಏನಿರ್ತಾರೆ ಅವರಿಂದ ಒಂದು ಸಾಲದ ರೂಪದಲ್ಲಿ ಆ ಒಂದು ಹಣವನ್ನ ಪಡಿತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಈ 3 ಮೂಲಗಳಿಂದ ಬಂದಿರತಕ್ಕಂಥ ಹಣವನ್ನ ಅಂದ್ರೆ 100% ಕ್ಯಾಪಿಟಲ್ ಅನ್ನ ಇಲ್ಲಿ ಶೇಖರಣೆ ಮಾಡ್ತಾ ಹೋಗುತ್ತೆ. ಈ 100% ಕ್ಯಾಪಿಟಲ್ ಶೇಖರಣೆಯಾದ ನಂತರ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಅನ್ನು ಉತ್ಪಾದನೆ ಮಾಡಲು ಇಲ್ಲಿ ನಿರ್ಧರಿಸ್ತಾ ಹೋಗುತ್ತೆ ಒಂದು ಫ್ಯಾಕ್ಟರಿ. ಫಾರ್ ಎಕ್ಸಾಂಪಲ್ ಕೋಕಾ ಕೋಲಾ ಅನ್ನುವಂತ ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡ್ತಿದೆ ಅಂತ ಅನ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತೆ ಮಿಷನರಿಗಳನ್ನ ಪರ್ಚೇಸ್ ಮಾಡ್ಬೇಕಾಗುತ್ತೆ ಮತ್ತು ಆ ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದನೆಗೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ಸ್ ಗಳನ್ನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ಮತ್ತು ಈ ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡುವಲ್ಲಿ ಕೌಶಲ್ಯವನ್ನು ಹೊಂದಿರತಕ್ಕಂಥ ಕಾರ್ಮಿಕರನ್ನ ಇಲ್ಲಿ ಹೈರ್ ಮಾಡ್ಕೊಳ್ತಾ ಹೋಗುತ್ತೆ. ಇಲ್ಲಿ ದಿನನಿತ್ಯದ ಕೂಲಿಗಾಗಿ ಅಥವಾ ಡೈಲಿ ವೇಜಸ್ ಲೇಬರ್ಸ್ ಏನಿರ್ತಾರೆ, ಮ್ಯಾನ್ ಪವರ್ ಏನಿರುತ್ತೆ ಅದನ್ನ ಹೈರ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ನೋಡ್ತಾ ಹೋಗ್ತೀವಿ. ಇಲ್ಲಿ ಅಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಇದು ದೀರ್ಘಕಾಲದ ಒಂದು ಬಳಕೆಗೆ ಬರ್ತಕ್ಕಂಥ ಒಂದು ಬಂಡವಾಳ ಸರಕುಗಳಾಗಿರ್ತವೆ. ಫಾರ್ ಎಕ್ಸಾಂಪಲ್ ವಾಟರ್ ಸಪ್ಲೈ ಆಗಿರ್ಬೋದು, ಈ ಒಂದು ಪ್ರೊಡಕ್ಷನ್ ಪ್ರೋಸೆಸ್ಗೆ ಬೇಕಾಗಿರ್ತಕ್ಕಂಥ ವಾಟರ್ ಸಪ್ಲೈ ಮತ್ತು ಎಲೆಕ್ಟ್ರಿಸಿಟಿ ಸಪ್ಲೈ ಆಗಿರ್ಬೋದು, ಮತ್ತು ಆ ಒಂದು ಕಂಪನಿಯನ್ನ ಇನ್ಸ್ಟಾಲ್ ಮಾಡ್ಬೇಕಾದ್ರೆ, ಆ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡ್ಬೇಕಾದ್ರೆ ಇಲ್ಲಿ ಲ್ಯಾಂಡ್ ಬೇಕಾಗುತ್ತೆ. ಲ್ಯಾಂಡ್ ಅಥವಾ ಯಾವ್ದಾದ್ರು ಒಂದು ಖಾಲಿ ಸೈಟ್ ಅಥವಾ ಬಿಲ್ಡಿಂಗ್ ಅನ್ನ ಇಲ್ಲಿ ಬಾಡಿಗೆಗೆ ತಗೊಳ್ತಾ ಹೋಗ್ತಾರೆ. ಸೊ ಇದು ಒಂದು ಕಂಪನಿ ತನ್ನ ಒಂದು ಪ್ರೊಡಕ್ಷನ್ ಅನ್ನ ಸ್ಟಾರ್ಟ್ ಮಾಡಲು ಬೇಕಾಗಿರ್ತಕ್ಕಂಥ ಇವೆಲ್ಲ ಒಂದು ಸಂಪನ್ಮೂಲಗಳನ್ನ ಒಂದೊಂದಾಗಿ ಬಳಸ್ಕೊಳ್ತಾ ಹೋಗುತ್ತೆ. ಇವೆಲ್ಲವನ್ನ ವ್ಯವಸ್ಥಿತ ರೀತಿಯಲ್ಲಿ ಬಳಸಿಕೊಳ್ಳೋದರ ಮುಖಾಂತರ ಈ ಒಂದು ಕಂಪನಿಯ ಆರ್ಗನೈಸರ್ ಏನಿರ್ತಾರೆ ಅಥವಾ ಆ ಒಂದು ಕಂಪನಿಯ ಸಂಸ್ಥಾಪಕರ ಅಥವಾ ಉದ್ಯಮಿ ಏನಿರ್ತಾನೆ ಒಂದು ಫೈನಲ್ ಔಟ್ಪುಟ್ ಅಥವಾ ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಕೋಲಾ ಅನ್ನುವಂಥದ್ದು ಈ ಒಂದು ಕಂಪನಿ ಉತ್ಪಾದನೆ ಮಾಡ್ತಿರ್ತಕ್ಕಂಥ ಒಂದು ಪ್ರಾಡಕ್ಟ್. ಸೊ ಇದು ಈ ಒಂದು ಫೈನಲ್ ಎಂಡ್ ಕನ್ಸ್ಯೂಮರ್ ಪ್ರಾಡಕ್ಟ್ ಏನಿದೆ ಅದನ್ನ ಹತ್ತಿರದ ಒಂದು ಸೂಪರ್ ಮಾರುಕಟ್ಟೆಗೆ ಅದನ್ನ ಪೂರೈಕೆ ಮಾಡ್ತಾ ಹೋಗ್ತಾನೆ. ಯಾರು? ಈ ಒಂದು ಎಂಟರ್ಪ್ರಿನರ್ಸ್ ಏನಿದಾನೆ, ಉದ್ಯಮಿ ಏನಿದಾನೆ, ಇದನ್ನ ತಂದು ಈ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾನೆ. ಈ ಮಾರಾಟ ಮಾಡಿದಿಂದ ಬಂದಂತ ಹಣವನ್ನ ಏನ್ ಮಾಡ್ತಾನೆ, ಅವನು ಪಡಿತಾ ಹೋಗ್ತಾನೆ. ಇಲ್ಲಿ ಶಾಪ್ ಓನರ್ ಅನ್ನುವಂಥವನು ಈ ಒಂದು ಉದ್ಯಮಿಗೆ ಅವನ ಬಳಿ ಈ ಒಂದು ಸರಕುಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋದರ ಮುಖಾಂತರ ಹಣವನ್ನ ಪೇ ಮಾಡ್ತಿರ್ತಕ್ಕಂಥ ಒಂದು ಚಿತ್ರವನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಸೊ ಈ ಒಂದು ಫೈನಲ್ ಔಟ್ಪುಟ್ ಏನಿದೆ, ಈ ಒಂದು ಎಲ್ಲ ಒಂದು ಎಂಡ್ ಕನ್ಸ್ಯೂಮರ್ ಪ್ರಾಡಕ್ಟ್ ಅನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ ನಂತರ ಬಂದಂತ ಒಂದು ಆದಾಯ ಏನಿದೆ, ಆ ಆದಾಯವನ್ನ ಅವನೇನು ಹಿಂದೆ ಈ ಒಂದು ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡಲು ಅಥವಾ ಈ ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡಲು ಏನು ಒಂದು ಸಾಲಗಳನ್ನ ಪಡೆದಿರ್ತಾನೆ 3 ಮೂಲಗಳಿಂದ, ಆ ಒಂದು ಸಾಲಗಳನ್ನ ರೀಪೇಮೆಂಟ್ ಮಾಡ್ತಾ ಹೋಗ್ತಾನೆ. ನೋಡಿ, ಇಲ್ಲಿ ಇದು 10% ಹಣ ಅನ್ನುವಂಥದ್ದು ಅವನು ಸ್ವಂತ ದುಡ್ಡು ಆಗಿರುತ್ತೆ, ಅವನು ಸೇವ್ ಮಾಡಿರ್ತಕ್ಕಂಥ ಮನಿ ಆಗಿರುತ್ತೆ. ಇಲ್ಲಿ 40% ಲೋನ್ ಅನ್ನ ಏನು ಬ್ಯಾಂಕ್ ಇಂದ ತೆಗೆದುಕೊಂಡಿರ್ತಾನಲ್ಲ, ಆ ಒಂದು ಅಸಲಿನ ಜೊತೆಗೆ ಅದರ ಒಂದು ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾ ಹೋಗ್ತಾನೆ. ಅದೇ ರೀತಿಯಾಗಿ 50% ಸಾಲವನ್ನ ಈ ಒಂದು ಲೇವಾದೇವಿಗಾರರು ಅಥವಾ ಹೂಡಿಕೆದಾರರಿಂದ ಏನ್ ಪಡೆದಿರ್ತಾನೆ ಅದರ ಒಂದು ಅಸಲಿನ ಜೊತೆಗೆ ಅದರ ಒಂದು ಬಡ್ಡಿಯನ್ನು ಸಹ, ಇಂಟ್ರೆಸ್ಟ್ ಅನ್ನು ಸಹ ಪೇ ಮಾಡ್ತಾ ಹೋಗ್ತಾನೆ. ಇದರಲ್ಲಿ ಉಳಿದಿರ್ತಕ್ಕಂಥ ಹಣವನ್ನು ಏನ್ ಮಾಡ್ತಾನೆ, ಇಲ್ಲಿ ಈ ಒಂದು ಪ್ರೊಡಕ್ಷನ್ ಪ್ರೋಸೆಸ್ ಅಲ್ಲಿ ಬಳಸಿಕೊಂಡಿರ್ತಕ್ಕಂಥ ಒಂದು ಇತರ ಒಂದು ಸಂಪನ್ಮೂಲಗಳೇನಿದೆ, ರಾ ಮೆಟೀರಿಯಲ್ಸ್ ಗಳ ಮೇಲೆ ಒಂದು ವೆಚ್ಚವನ್ನು ಮಾಡ್ತಾ ಹೋಗ್ತಾನೆ. ಇಲ್ಲಿ ದಿನನಿತ್ಯದ ಕೆಲಸಕ್ಕಾಗಿ ಹೈರ್ ಮಾಡಿಕೊಂಡಿರ್ತಕ್ಕಂಥ ಒಂದು ಮ್ಯಾನ್ ಪವರ್ ಅಥವಾ ಕಾರ್ಮಿಕರು ಏನಿದ್ರೆ ಅವರ ಒಂದು ದಿನನಿತ್ಯದ ವೇತನವನ್ನ ಪೇ ಮಾಡ್ತಾ ಹೋಗ್ತಾನೆ. ಮತ್ತಿಲ್ಲಿ ವಾಟರ್ ಬಿಲ್ ಅನ್ನು ಪೇ ಮಾಡ್ತಾನೆ, ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಪೇ ಮಾಡ್ತಾನೆ, ಮತ್ತು ಈ ಒಂದು ಲ್ಯಾಂಡ್ ಅನ್ನು ಬಳಸ್ಕೊಂಡಿರ್ತಾನಲ್ಲ ಅದರ ಒಂದು ಗೇಣಿಯನ್ನ ಅಥವಾ ಅದರ ಒಂದು ರೆಂಟ್ ಅನ್ನ ಪೇ ಮಾಡ್ತಾ ಹೋಗ್ತಾನೆ. ಸೊ ಇದೆಲ್ಲ ಆದ್ಮೇಲೆ ಅವನಿಗೆ ಉಳಿದಿರ್ತಕ್ಕಂಥ ಒಂದು ಲಾಭವನ್ನ ಏನ್ ಮಾಡ್ತಾನೆ, ಆ ಒಂದು ಕಂಪನಿಯ ಓನರ್ ಅಥವಾ ಎಂಟರ್ಪ್ರಿನರ್ ಏನ್ ಮಾಡ್ತಾನೆ, ತನ್ನ ಒಂದು ಮುಂದಿನ ಆ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಆ ಒಂದು ಕಂಪನಿಯ ಒಂದು ಉತ್ಪಾದನಾ ಪ್ರಮಾಣವನ್ನ ಹೆಚ್ಚಳ ಮಾಡಬೇಕು ಮತ್ತು ತನ್ನ ಒಂದು ಮಾರುಕಟ್ಟೆಯನ್ನ ಹೆಚ್ಚಳಗೊಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ
ಆ ಕಂಪನಿಗೆ ಹೊಸ ಹೊಸ ಮೆಷಿನರಿಗಳನ್ನ ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಇದ್ದಂಥ ಮೆಷಿನರಿಗಳನ್ನ ಒಂದು ಸುಧಾರಿಸುವಂಥದ್ದಾಗಿರ್ಬೋದು. ಸೊ ಈ ತರ ಒಂದು ಚಟುವಟಿಕೆಗಳಿಗಾಗಿ ತನ್ನ ಒಂದು ಲಾಭದ ಒಂದು ಅಂಶವನ್ನು ಏನ್ ಮಾಡ್ತಾನೆ, ಅದನ್ನು ಬಳಸ್ಕೊಳ್ತಾ ಹೋಗ್ತಾನೆ. ಸೊ ಇದು ಒಂದು ಕಂಪನಿ ಅನ್ನುವಂಥದ್ದು ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥ ಒಂದು ರೂಲ್ ಅಥವಾ ಒಂದು ರೂಲ್ ಅನ್ನ ಪ್ಲೇ ಮಾಡುತ್ತೆ ಅನ್ನುವಂಥದ್ದು. ಸೊ ಇದು ಕಂಪನಿ ಮಾಡ್ತಕ್ಕಂಥ ರೂಲ್ ಆಯ್ತು. ಹಾಗಾದ್ರೆ ಇಲ್ಲಿ ರೂಲ್ ಆಫ್ ದ ಗವರ್ಮೆಂಟ್, ಒಂದು ಸರ್ಕಾರ ಅನ್ನುವಂಥದ್ದು ಆ ಒಂದು ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸುತ್ತೆ ನೋಡಿ. ಯಾವುದೇ ಒಂದು ರಾಷ್ಟ್ರದ ಒಂದು ಪ್ರಜೆಗಳು ಆ ಒಂದು ರಾಷ್ಟ್ರದ ಎಕಾನಮಿ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಮತ್ತು ಆ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಆ ಒಂದು ಸರ್ಕಾರದ ಪಾತ್ರ ಯಾವ ರೀತಿಯಾಗಿರುತ್ತೆ, ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆ ಒಂದು ಸರ್ಕಾರ ರೂಪಿಸುವಂತ ಒಂದು ಕಾಯ್ದೆ ಕಾನೂನುಗಳು, ನೀತಿಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳಿತಾ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ಅನ್ನುವಂಥದ್ರ ಒಂದು ಪಾತ್ರವನ್ನ ನಾವಿಲ್ಲಿ ಬಹುಮುಖ್ಯವಾಗಿ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ನೋಡಿ, ಇಲ್ಲಿ ಸರ್ಕಾರ ಅನ್ನುವಂಥದ್ದು ಏನ್ ಮಾಡುತ್ತೆ, ಸಾರ್ವಜನಿಕರಿಂದ ಇನ್ಕಮ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಹೋಗುತ್ತೆ ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ಇದನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಬಂದಾಗ ಜಿಎಸ್ಟಿ ಅನ್ನ ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಈ ವಿವಿಧ ಮೂಲಗಳಿಂದ ಬಂದಿರತಕ್ಕಂತ ಒಂದು ಹಣವನ್ನ ಕ್ರೋಢೀಕರಿಸಿ ಈ ಒಂದು ಸರ್ಕಾರ ಈ ಒಂದು ಟ್ಯಾಕ್ಸ್ ಮುಖಾಂತರ ಬಂದಂತ ಒಂದು ಆದಾಯವನ್ನು ಏನ್ ಮಾಡುತ್ತೆ, ಇಲ್ಲಿ ತನ್ನ ಕಾರ್ಯಚಟುವಟಿಕೆಗಳಿಗಾಗಿ ಬಳಸ್ತಾ ಹೋಗುತ್ತೆ. ಒಂದು ಸರ್ಕಾರ ಅನ್ನುವಂಥದ್ದು ಕಾಯ್ದೆ ಕಾನೂನುಗಳನ್ನ ರಚನೆ ಮಾಡುತ್ತಾ ಹೋಗುತ್ತೆ. ಸರ್ಕಾರದಲ್ಲಿ ನಾವು 3 ಮುಖ್ಯ ಅಂಗಗಳನ್ನ ನೋಡ್ತಾ ಹೋಗ್ತೀವಿ. ಒಂದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅನ್ನುವಂಥದ್ದು. ಶಾಸಕಾಂಗ ಏನ್ ಮಾಡುತ್ತಪ್ಪ ಅಂತಂದ್ರೆ ಶಾಸನಗಳನ್ನ ರಚನೆ ಮಾಡುವಂತ ಒಂದು ಕೆಲಸವನ್ನ, ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಇದು ಮಾಡ್ತಾ ಹೋಗುತ್ತೆ. ಪವರ್ಸ್ ಅನ್ನ ಹೊಂದಿರುತ್ತೆ. ಈ ಒಂದು ಶಾಸನಗಳನ್ನ ಒಂದು ರಚನೆ ಮಾಡ್ತಾ ಹೋಗುತ್ತೆ. ಈ ಕಾರ್ಯಾಂಗ ಅನ್ನುವಂಥದ್ದು ಶಾಸಕಾಂಗ ರಚಿಸಿದಂತ ಒಂದು ಶಾಸನಗಳೇನಿದೆ, ಕಾಯ್ದೆ ಕಾನೂನುಗಳೇನಿದೆ ಅವುಗಳನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು ಅಥವಾ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನ ಮಾಡುತ್ತೆ. ಸೊ ಇಲ್ಲಿ ನ್ಯಾಯಾಂಗ ಅನ್ನುವಂಥದ್ದು ಈ ಒಂದು ಕಾರ್ಯರೂಪಕ್ಕೆ ತರ್ತಕ್ಕಂಥ ಈ ಒಂದು ಕಾಯ್ದೆ ಕಾನೂನುಗಳು ಏನಿದೆ ಅವುಗಳ ಒಂದು ಸರಿಯಾದ ರೀತಿಯಲ್ಲಿ ಐತಾ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ವಿಮರ್ಶೆ ಮಾಡ್ತಾ ಹೋಗುತ್ತೆ. ಮತ್ತು ಏನಾದ್ರೂ ಒಂದು ಸಮಾಜದಲ್ಲಿ ಅಹಿತಕರ ಘಟನೆಗಳಾದಾಗ ಅಥವಾ ಯಾರಾದ್ರೂ ಅನ್ಯಾಯಕ್ಕೆ ಒಳಗಾದಂತ ಸಂದರ್ಭದಲ್ಲಿ ಈ ಒಂದು ಅಥವಾ ಜುಡಿಷಿಯರಿ ಅನ್ನುವಂಥದ್ದು ಏನ್ ಮಾಡುತ್ತೆ, ಜಸ್ಟಿಸ್ ಅನ್ನ ಕೊಡ್ತಾ ಹೋಗುತ್ತೆ. ಇದು ಸರ್ಕಾರ ಮಾಡ್ತಕ್ಕಂಥ ಒಂದು ಪಾತ್ರ ಆಗಿರುತ್ತೆ. ಒಂದು ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಒಂದು ಪಾತ್ರವಾಗಿರುತ್ತೆ. ಅದಲ್ಲದೆ ಈ ಒಂದು ಟ್ಯಾಕ್ಸ್ ಮುಖಾಂತರ ಬಂದಿರತಕ್ಕಂಥ ಹಣದಿಂದ ಈ ಸರ್ಕಾರ ಏನ್ ಮಾಡುತ್ತೆ, ಸಾರ್ವಜನಿಕರಿಗೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಸಮಾಜಮುಖಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಶಾಲಾ ಕಾಲೇಜುಗಳನ್ನ ನಿರ್ಮಾಣ ಮಾಡುವಂಥದ್ದು, ಡ್ರಿಂಕಿಂಗ್ ವಾಟರ್ ಸಪ್ಲೈ ಮಾಡುವಂಥದ್ದು, ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡುವಂಥದ್ದು ಮತ್ತು ದವಾಖಾನೆಗಳನ್ನ ಸ್ಥಾಪನೆ ಮಾಡುವಂಥದ್ದು. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಸಮಾಜಮುಖಿ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸರ್ಕಾರ ತೊಡಗ್ತಾ ಹೋಗುತ್ತೆ. ಸೊ ಸರ್ಕಾರ ಅನ್ನುವಂಥದ್ದು ಈ ರೀತಿಯಾದಂತ ಒಂದು ಪಾತ್ರವನ್ನ ಒಂದು ಅರ್ಥವ್ಯವಸ್ಥೆಯಲ್ಲಿ ಮಾಡ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಹಾಗಾದ್ರೆ ಇಲ್ಲಿ ಒಂದು ಕುಟುಂಬ ಅಥವಾ ಒಂದು ಆ ಒಂದು ರಾಷ್ಟ್ರದಲ್ಲಿ ಇರ್ತಕ್ಕಂಥ ಒಂದು ಪಾಪ್ಯುಲೇಷನ್ ಯಾವ ರೀತಿಯಾಗಿ ಒಂದು ಪಾತ್ರವನ್ನ ವಹಿಸುತ್ತೆ ಆ ಒಂದು ಅರ್ಥಶಾಸ್ತ್ರದಲ್ಲಿ ಅಂತ ಬಂದಾಗ, ಸೊ ಅದೇ ರೀತಿಯಾಗಿ ಇಲ್ಲಿ ನಾವು ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಅಥವಾ ಹಣದ ವೃತ್ತಾಕಾರದ ಅರಿಯುವಿಕೆ ಅನ್ನುವಂಥದ್ದು ಯಾವ ರೀತಿಯಾಗಿರುತ್ತೆ ಅನ್ನುವುದನ್ನ ನಾವಿಲ್ಲಿ ನೋಡ್ತಾ ಹೋದಾಗ, ನೋಡಿ ಇಲ್ಲಿ ನಾನು ಒಂದು ಫ್ಯಾಮಿಲಿಯನ್ನ ನಾನು ಎಕ್ಸಾಂಪಲ್ ಆಗಿ ತಗೊಳ್ತೀನಿ. ಇಲ್ಲಿ ನಾವು 125+ crore ಪಾಪ್ಯುಲೇಷನ್ ಏನಿದೆ ಅವರಿಗೆಲ್ಲ ಇದನ್ನ ನಾವು ಅಪ್ಲೈ ಮಾಡ್ತಾ ಹೋಗ್ಬೋದು. ನೋಡಿ, ಇಲ್ಲಿ ಒಂದು ಫ್ಯಾಮಿಲಿಯಲ್ಲಿ 4 ಜನ ಸದಸ್ಯರಿದ್ದಾರೆ. ಅಲ್ಲಿ ಆ ಒಂದು ಫ್ಯಾಮಿಲಿಯಲ್ಲಿ 4 ಜನ ಸದಸ್ಯರಲ್ಲಿ 3 ಜನ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಏಜ್ ಅನ್ನ ಅಥವಾ 18+ ವಯಸ್ಸನ್ನ ಹೊಂದಿರುವಂತವರಾಗಿರ್ತಾರೆ. ನೋಡಿ, ಇಲ್ಲಿ ಅದರಲ್ಲಿ ಇಬ್ಬರು ಏನ್ ಮಾಡ್ತಾರೆ, ಈ ಒಂದು ಯಾವುದೋ ಒಂದು ಗೌರ್ಮೆಂಟ್ ಕಚೇರಿಯಲ್ಲಿ ಒಂದು ಜಾಬ್ ಅನ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ಪ್ರತಿಯಾಗಿ ಅವರು ತಿಂಗಳ ಒಂದು ಇನ್ಕಮ್ ಅನ್ನ ಪಡಿತಾ ಹೋಗ್ತಾರೆ. ಸೊ ಅದಲ್ಲದೆ ಇನ್ನು ಇಬ್ರು ಏನ್ ಮಾಡ್ತಾರೆ, ಈ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಡೈಲಿ ವೇಜಸ್ ಗಾಗಿ ಈ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ತೊಡಗಿರ್ತಾರೆ. ಅವರು ಅಲ್ಲಿ ದಿನನಿತ್ಯ ಸೇವಿಸ್ತಕ್ಕಂತ ಒಂದು ಕಾರ್ಯಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಒಂದು ಹಣವನ್ನ ಪಡಿತಾ ಹೋಗ್ತಾರೆ. ಸೊ ಇದು ಬಂದಿರತಕ್ಕಂತ ಹಣವನ್ನ ಏನ್ ಮಾಡ್ತಾರೆ, ಈ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡ್ತಾರೆ, ಇವರು ವಾರ್ಷಿಕವಾಗಿ ಅವ್ರಿಗೆ ಬಂದಿರತಕ್ಕಂತ ಹಣವನ್ನ ಏನ್ ಮಾಡ್ತಾರೆ, ಅದರ ಒಂದು ಭಾಗವನ್ನ ಒಂದು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಹೋಗ್ತಾರೆ ಸರ್ಕಾರಕ್ಕೆ, ಒಂದು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಹೋಗ್ತಾರೆ. ಮತ್ತು ಇನ್ನೊಂದು ಭಾಗವನ್ನ ಈ ಒಂದು ಕಂಪನಿಗಳು ಅಥವಾ ಈ ಒಂದು ಫ್ಯಾಕ್ಟರಿಗಳು ಉತ್ಪಾದನೆ ಮಾಡಿರ್ತಕ್ಕಂಥ ಸರಕು ಮತ್ತು ಸೇವೆಗಳ ಮೇಲೆ ಅವುಗಳನ್ನ ತಮ್ಮ ಒಂದು ತಿಂಗಳದ ಒಂದು ಖರ್ಚು ವೆಚ್ಚಗಳಿಗಾಗಿ ಅದನ್ನ ಸ್ಪೆಂಡ್ ಮಾಡ್ತಾ ಹೋಗ್ತಾರೆ. ಸೊ ಇವೆರಡರ ಮೇಲೆ ಇನ್ವೆಸ್ಟ್ ಮಾಡಿದ ನಂತರ ಉಳಿದಿರ್ತಕ್ಕಂಥ ಒಂದು ಭಾಗ ಏನಿರುತ್ತೆ, ಒಂದು ಸೇವಿಂಗ್ ಏನಿರುತ್ತೆ, ಅದನ್ನ ಒಂದು ಫ್ಯೂಚರ್ ಲೈಫ್ಗೋಸ್ಕರ ಅದನ್ನ ಸೇವ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್, ಹಣದ ಒಂದು ವೃತ್ತಾಕಾರದ ಅರಿಯುವಿಕೆ ಅನ್ನುವಂಥದ್ದು ಇಲ್ಲಿ ಯಾವ ರೀತಿಯಾಗಿದೆ. ನೋಡಿ, ಇಲ್ಲಿ ಸರ್ಕಾರ ಇಲ್ಲಿ ಜನರಿಗೆ ಕೆಲಸ ಕೊಡುತ್ತೆ, ಅದ್ರ ಜೊತೆಗೆ
ಒಂದು ಹಣವನ್ನ ಒಂದು ಸ್ಯಾಲರಿಯನ್ನು ಕೊಡ್ತಾ ಹೋಗುತ್ತೆ. ಇಲ್ಲಿ ಫ್ಯಾಕ್ಟರಿ ಸಹ ಜನರಿಗೆ ಕೆಲಸ ಕೊಡುತ್ತೆ. ಇಲ್ಲಿ ಜನರು ಈ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಇದರಿಂದ ಬಂದಿರತಕ್ಕಂಥ ಹಣವನ್ನು ಏನ್ ಮಾಡ್ತಾರೆ, ಈ ಒಂದು ಫ್ಯಾಕ್ಟರಿ ಉತ್ಪಾದನೆ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಗಳ ಮೇಲೆ ಅದನ್ನ ಸ್ಪೆಂಡ್ ಮಾಡ್ತಾ ಹೋಗ್ತಾರೆ. ಮತ್ತು ಸರ್ಕಾರದಿಂದ ಪಡೆದಿರ್ತಕ್ಕಂಥ ಹಣವನ್ನು ಏನ್ ಮಾಡ್ತಾರೆ, ಮರಳಿ ಮತ್ತೆ ಟ್ಯಾಕ್ಸ್ ರೂಪದಲ್ಲಿ ಆ ಒಂದು ಸರ್ಕಾರಕ್ಕೆ ಪೇ ಮಾಡ್ತಾ ಹೋಗ್ತಾರೆ. ಇಲ್ಲಿ ಹಣದ ಒಂದು ವೃತ್ತಾಕಾರದ ಒಂದು ಹರಿವಿಕೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇದನ್ನ ನಾವು ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಅಂತೇಳಿ ಕರಿತಾ ಹೋಗ್ತೀವಿ. ನೋಡಿ, ಡಿಮ್ಯಾಂಡ್ ಅಂಡ್ ಸಪ್ಲೈ, ಇಲ್ಲೊಂದು ಸೆಂಟೆನ್ಸ್ ಇದೆ, ಇದನ್ನ ನೋಟ್ ಮಾಡ್ತಾ ಹೋಗಿ. ದ ಮಾರ್ಕೆಟ್ ಅಂಡ್ ಫರ್ಮ್ಸ್ ಕುಡ್ ನಾಟ್ ಎಕ್ಸಿಸ್ಟ್ ವಿತೌಟ್ ಡಿಮ್ಯಾಂಡ್ ಕಮಿಂಗ್ ಫ್ರಮ್ ದಿ ಹೌಸ್ ಹೋಲ್ಡ್. ನೋಡಿ, ಯಾವುದೇ ಒಂದು ಅರ್ಥ ವ್ಯವಸ್ಥೆಯಲ್ಲಿ ಒಂದು ಮಾರುಕಟ್ಟೆ ಅಥವಾ ಅಲ್ಲಿರ್ತಕ್ಕಂಥ ಉದ್ಯಮಗಳು ತಮ್ಮ ಒಂದು ಅಸ್ತಿತ್ವವನ್ನು ಕಂಡುಕೊಳ್ಬೇಕಾದ್ರೆ ಈ ಒಂದು ಪಾಪ್ಯುಲೇಷನ್ ಇಂದ ಅಥವಾ ಈ ಒಂದು ಕುಟುಂಬ ಅಥವಾ ಒಂದು ಕುಟುಂಬದ ಸದಸ್ಯರು ಏನಿದೆ ಅಥವಾ ಪಾಪ್ಯುಲೇಷನ್ ಏನಿದೆ, ಆ ಒಂದು ಪಾಪ್ಯುಲೇಷನ್ ಇಂದ ಈ ಒಂದು ಡಿಮ್ಯಾಂಡ್ ಅನ್ನುವಂಥದ್ದು ಬರದೇ ಇದ್ದಾಗ ಅಥವಾ ಈ ಒಂದು ಹಣದ ಒಂದು ಸರ್ಪ್ಲಸ್ ಹಣದ ಒಂದು ಸರ್ಕ್ಯುಲೇಷನ್ ಮಾರುಕಟ್ಟೆಯಲ್ಲಿ ಇಲ್ಲದೆ ಇದ್ದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಆರ್ಥಿಕ ಚಟುವಟಿಕೆಗಳನ್ನ ನಾವು ನೋಡಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನುವಂಥದ್ದು ಒಂದು ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಸೊ ಹಾಗಾಗಿ ಈ ಒಂದು ಡಿಮ್ಯಾಂಡ್ ಅನ್ನುವಂಥದ್ದು ಈ ಒಂದು ಪಾಪ್ಯುಲೇಷನ್ ಇಂದ ಅಥವಾ ಹೌಸ್ ಹೋಲ್ಡ್ ಇಂದ ಬರದೇ ಇದ್ದಾಗ ಆ ಒಂದು ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಒಂದು ಮಾರುಕಟ್ಟೆ ಆಗಿರ್ಬೋದು, ಅರ್ಥವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಮಾರುಕಟ್ಟೆ ಆಗಿರ್ಬೋದು, ಮತ್ತು ಆ ಒಂದು ಸಂಸ್ಥೆಗಳು ಅಥವಾ ಫ್ಯಾಕ್ಟರಿಗಳಾಗಿರ್ಬೋದು ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳಲು ಅಸಾಧ್ಯವಾಗುತ್ತೆ. ಸೊ ಇದು ಅರ್ಥವ್ಯವಸ್ಥೆಯಲ್ಲಿ ಈ ಮೂರು ಮುಖ್ಯ ಒಂದು 3 ಎಕನಾಮಿಕ್ ಏಜೆಂಟ್ಸ್ ಏನಿದೆ ಅವುಗಳು ವಹಿಸ್ತಕ್ಕಂಥ ಒಂದು ಪಾತ್ರಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದನ್ನು ಹೊರತುಪಡಿಸಿ ನಾವಿಲ್ಲಿ ಎಕ್ಸ್ಟರ್ನಲ್ ಸೆಕ್ಟರ್ ಅಂತೇಳಿ ನೋಡ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಬಾಹ್ಯ ಎಕ್ಸ್ಟರ್ನಲ್ ಸೆಕ್ಟರ್ ಅಂದ್ರೆ ಬಾಹ್ಯ ಕ್ಷೇತ್ರವನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಲಾಸ್ಟ್ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗಿದ್ದೆ ಈ ಒಂದು ಚಾನಲ್ ಅಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕುರಿತಾಗಿ. ನಾನು ಅಲ್ಲಿ ಹೇಳ್ತಾ ಹೋಗಿದ್ದೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಗಳ ಕುರಿತಾಗಿ. ಒಂದು ಯಾವುದೇ ಒಂದು ರಾಷ್ಟ್ರ ಇತರ ರಾಷ್ಟ್ರಗಳೊಂದಿಗೆ ಯಾವ ರೀತಿಯಾದಂತಹ ಒಂದು ವ್ಯಾಪಾರ ವಹಿವಾಟನ್ನು ಹೊಂದಿರುತ್ತೆ ಅನ್ನುವಂಥದ್ರ ಬಗ್ಗೆ. ನೋಡಿ, ಇಲ್ಲಿ ನಾವು ಇದನ್ನ ಭಾರತದ ಒಂದು ಅರ್ಥವ್ಯವಸ್ಥೆ ಒಳಗಡೆ ನಡೀತಕ್ಕಂಥ ಆರ್ಥಿಕ ಚಟುವಟಿಕೆಗಳಲ್ಲದೆ ಇದು ಬಾಹ್ಯವಾಗಿ ನಡೀತಾ ಇರುತ್ತೆ. ಎಕ್ಸ್ಟರ್ನಲ್ ಸೆಕ್ಟರ್ ಇದು ಬಾಹ್ಯವಾಗಿ ನಡೀತಕ್ಕಂಥ ಈ ತರ ಒಂದು ಆರ್ಥಿಕ ಚಟುವಟಿಕೆಗಳಿಂದ. ಫಾರ್ ಎಕ್ಸಾಂಪಲ್, ನಮ್ಮ ಒಂದು ರಾಷ್ಟ್ರದಲ್ಲಿ ವಿರಳವಾಗಿ ಲಭ್ಯವಿರತಕ್ಕಂಥ ಸರಕು ಸೇವೆಗಳನ್ನ ನಾವು ಇತರ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ತೀವಿ. ನಮಗೆ ಅವಶ್ಯಕವಾಗಿ ಬೇಕಿರತಕ್ಕಂಥ ಅಥವಾ ನಮ್ಮ ರಾಷ್ಟ್ರದಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಲಭ್ಯವಿರತಕ್ಕಂಥ ಸರಕು ಮತ್ತು ಸೇವೆಗಳನ್ನ ನಾವಿಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ನಮ್ಮ ಬಳಿ ಇರ್ತಕ್ಕಂಥ ಒಳ್ಳೆಯ ಒಂದು ಕಂಪನಿಗಳೇನಿದೆ, ಮಲ್ಟಿ ನ್ಯಾಷನಲ್ ಕಂಪನಿಗಳೇನಿದೆ, ಅವುಗಳು ವಿದೇಶಗಳಿಗೆ ಹೋಗಿ ಹೂಡಿಕೆಗಳನ್ನ ಮಾಡ್ತಾ ಹೋಗುತ್ತೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ವಿದೇಶಿ ಕಂಪನಿಗಳು ಭಾರತಕ್ಕೆ ಬಂದು ಇನ್ವೆಸ್ಟ್ ಮಾಡುವಂಥದ್ದು. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಸೆಕ್ಟರ್ ಅನ್ನು ಸಹ ನಾವಿಲ್ಲಿ ಅರ್ಥವ್ಯವಸ್ಥೆಯ ಒಂದು ಭಾಗವಾಗಿ ನಾವಿಲ್ಲಿ ಓದ್ತಾ ಹೋಗ್ತೀವಿ. ಎಕ್ಸ್ಟರ್ನಲ್ ಸೆಕ್ಟರ್ ಅನ್ನುವಂಥದ್ದು ಸಹ ಅರ್ಥವ್ಯವಸ್ಥೆಯ ಒಂದು ಭಾಗವಾಗಿರುತ್ತೆ ಅಂತೇಳಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇದು ಇವತ್ತಿನ ಒಂದು ತರಗತಿ ಆಗಿರುತ್ತೆ. ಎಲ್ರಿಗೂ